ಮಳೆ ನೀರನ್ನು ಶೇಖರಣೆ ಮಾಡಿ ಯಾವಾಗ ಮಳೆ ಇರೋದಿಲ್ಲ ಆ ಕಾಲದಲ್ಲಿ ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆ ಕೆಲಸಕ್ಕೋಸ್ಕರವಾಗಿ ಕೃಷಿ ಹೊಂಡಗಳನ್ನು ತೋಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದು ತಜ್ಞರ ವರದಿಯೂ ಕೂಡ ಬಂದಿದೆ. ಇದು ಬಹಳ ಉಪಯುಕ್ತ ಆಗ್ತದೆ ರೈತರಿಗೆ. ಒಂದು ಕಾಲದಲ್ಲಿ ನಮಗೆ ಸ್ವಾವಲಂಬನೆ ಇರಲಿಲ್ಲ ನಮ್ಮ ದೇಶದಲ್ಲಿ. ಹಸಿರು ಕ್ರಾಂತಿ ಆದಮೇಲೆ ಸ್ವಾವಲಂಬನೆ ಆಯಿತು. 70ರ ದಶಕದ ಕೊನೆಯ ಭಾಗದಲ್ಲಿ ನಾವು ಆಹಾರದಲ್ಲಿ ಸ್ವಾವಲಂಬನೆಯನ್ನು ಮಾಡ್ತಿದ್ದೆವು. ಒಂದು ಕಾಲದಲ್ಲಿ ಸ್ವಾತಂತ್ರ್ಯ ಬಂದಾಗ 75 ಲಕ್ಷ ಟನ್ ಆಹಾರದ ಉತ್ಪಾದನೆ ಆಯ್ತಾ ಇತ್ತು. ಇವತ್ತು ಸ್ವಾವಲಂಬನೆ ಆಗಿರೋದ್ರ ಜೊತೆಗೆ 1,60,000 ಲಕ್ಷ ಟನ್ ಆಹಾರದ ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ. ಎಷ್ಟು? 75 ಲಕ್ಷ ಟನ್ನಿಂದ 1,60,000 ಲಕ್ಷ ಟನ್ ಆಹಾರದ ಉತ್ಪಾದನೆಯನ್ನು ಮಾಡ್ತಿದ್ದೀವಿ. ಇವತ್ತು ನಮ್ಮ ದೇಶದಲ್ಲಿ 130ಕ್ಕೂ ಹೆಚ್ಚು ಕೋಟಿ ಅಲ್ಲ 130ಕ್ಕೂ ಹೆಚ್ಚು ಕೋಟಿ ಜನಸಂಖ್ಯೆ ಇದೆ. ಆ ಜನರಿಗೆಲ್ಲ ಆಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಜೊತೆಗೆ ನಮ್ಮ ಸರ್ಕಾರ ಬಂದ ಮೇಲೆ ನೀವೆಲ್ಲ ಆಹಾರದ ಉತ್ಪಾದನೆ ಮಾಡ್ತಕ್ಕಂಥ ಜನ, ಆಹಾರ ಉತ್ಪಾದಕರು ನೀವೇನೆ. ನೀವು ಬೆಳೆದರಿಂದ ಇವತ್ತು ನಾವೆಲ್ಲರೂ ಕೂಡ ಕರ್ನಾಟಕದಲ್ಲಿ 10 kg ಅಕ್ಕಿಯನ್ನು ಪುಕ್ಕಟೆಯಾಗಿ ಕೊಡಲಿಕ್ಕೆ ಕಾರಣ ಆಗಿದೆ. ಅನ್ನಭಾಗ್ಯ ಕಾರ್ಯಕ್ರಮ, ಅನ್ನದಾತರು ನೀವೇನೇ. ಅದಕ್ಕೆ ಶಿಕ್ಷಕರು, ಸೈನಿಕರು ಮತ್ತೆ ಕೃಷಿಕರು ಇವರನ್ನ ಯಾವಾಗಲೂ ಕೂಡ ನೆನೀಬೇಕು. ಶಿಕ್ಷಕರು, ಸೈನಿಕರು, ಯಾಕಂದ್ರೆ ದೇಶ ಕಾಯೋರು, ನೀವು ಅನ್ನ ಕೊಡೋರು, ಮತ್ತೆ ವಿದ್ಯೆ ಕಲಿಸ್ತಕ್ಕಂಥ ಶಿಕ್ಷಕರು, ಅನ್ನ ಕೊಡ್ತಕ್ಕಂಥವರು, ದೇಶ ಕಾಯೋರು. ಇವು 3 ಜನಗಳನ್ನು ಕೂಡ ನಾವು ನೆನ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಇವರು ಅದಕ್ಕೆ ಯಾರು ಕೃಷಿ ಬಿಡಕ್ಕೆ ಹೋಗ್ಬೇಡಿ. ಇವನ್ನೆಲ್ಲ ನೆನ್ಕೊತೀವಿ ನಾವು. ಎಲ್ಲ ರೈತರು ಕೂಡ ಆಹಾರ ಉತ್ಪಾದನೆ ತಗೊಳ್ಳೇಬೇಕಲ್ಲ. ಬದುಕಬೇಕಾದ್ರೆ ಆಹಾರ ಸೇವನೆ ಇದ್ದವರು ಯಾರು ಬದುಕಬೇಕಾಗೋದಿಲ್ಲ. ಅದನ್ನು ನೀವು ಆಹಾರ ಉತ್ಪಾದನೆ ಮಾಡಿಕೊಟ್ರೇನೆ ಸ್ವಾವಲಂಬನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಕೆಲಸವನ್ನು ಮಾಡಬೇಕು. ನಮ್ಮ ಸರ್ಕಾರ ಎಷ್ಟೇ ಈಗ ಸುಮಾರು ನೀರಾವರಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಕೆಲಸ ಮಾಡ್ತಾ ಇದ್ದೇವೆ. ನಾವು ಈ ಸಾರಿ ಸುಮಾರು ಎಷ್ಟು 12,000 ಕೋಟಿನ ನೀರಾವರಿಗೆ 12,000 ಕೋಟಿ ಪ್ಲಸ್ ಸಣ್ಣ ನೀರಾವರಿಗೆ 3,000 ಕೋಟಿ, ಒಟ್ಟು 15,000 ಕೋಟಿ ರೂಪಾಯಿಗಳನ್ನು ನೀರಾವರಿಗೆ 3,000 ಕೋಟಿ ಸಣ್ಣ ನೀರಾವರಿಗೆ ಮತ್ತು 12,000 ಕೋಟಿ ಮೇಜರ್ ಮತ್ತು ಮೀಡಿಯಂ ನೀರಾವರಿಗೆ ನಾವು ಖರ್ಚು ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಎಲ್ಲ ನೀರಾವರಿ ಯೋಜನೆಗಳಿದಾವಲ್ಲ ಇವತ್ತು ಕರ್ನಾಟಕದಲ್ಲಿ. ಮಾದಾಯಿ ಯೋಜನೆ ಇದೆ, ಅದಕ್ಕೆ ಪರಿಸರ ಇಲಾಖೆಯವರು ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಇದಕ್ಕೆ ಹೊಣೆಗಾರರು ಕೊಟ್ಟಿಲ್ಲ. ನಮಗೆ ಗೋವಾ, ಮಹಾರಾಷ್ಟ್ರಕ್ಕೆ ಇರ್ತಕ್ಕಂಥ ವ್ಯಾಜ್ಯ ಅದರಲ್ಲಿ ಎಲ್ಲ ಆಗಿದೆ. ಅರಣ್ಯ ಇಲಾಖೆಯವರ ಅನುಮತಿ ಕೊಟ್ಟಿಲ್ಲ. ಇದಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಕೊಟ್ಟರೆ ನಾಳೆನೇ ಕೆಲಸ ಪ್ರಾರಂಭ ಮಾಡ್ತೀವಿ. ಅದಾಗಿದೆ. ಕೋನರೆಡ್ಡಿ ನೀನು ಹೋರಾಟ ಮಾಡಿದ್ದೀಯ. ಮಹಾರಾಷ್ಟ್ರ ಏನು ಕೇಂದ್ರ ಸರ್ಕಾರ ಕ್ಲಿಯರೆನ್ಸ್ ಕೊಟ್ಟರೆ ನಾಳೆನೇ ಕೆಲಸ ಪ್ರಾರಂಭ. ಹಾಗೆಯೇ ಮೇಕೆದಾಟು ಯೋಜನೆ ತಮಿಳುನಾಡಿನವರು ತಕರಾರು ಮಾಡ್ತಾರೆ ಅಂತ ಎದುರುಕಂಡು ಇವರು ಸುಮ್ಮನೆ ಕೂತಿದ್ದಾರೆ. ನಮಗೆ ಅದಕ್ಕೂ ಅನುಮತಿ ಸಿಕ್ಕಿದ್ರೆ ಅದನ್ನು ಮೇಕೆದಾಟಿನ ಪ್ರಾರಂಭ ಮಾಡ್ತೀವಿ. ಮತ್ತೆ ಅಪ್ಪರ್ ಕೃಷ್ಣ ಯೋಜನೆ ಇದೆಯಲ್ಲ, ಅದಕ್ಕೆ 2013
13ರಲ್ಲ 2013ರಲ್ಲಿ ಆಯ್ತು, ತೀರ್ಪು ಬಂತು. ಇವತ್ತಿನವರೆಗೆ ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಅನ್ನ ಹೊರಡಿಸಿಲ್ಲ. ಅದು ಹೊರಡಿಸಿದ್ರೆ ನಾವು ಅಪ್ಪರ್ ಕೃಷ್ಣ 524 ಮೀಟರ್ ಎತ್ತರಿಸಿ ಅದನ್ನ ನೀರು ನಿಲ್ಲಿಸಿ ರೈತರಿಗೆ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಕೇಂದ್ರ ಸರ್ಕಾರ ಅಡ್ಡಿಪಡಿಸ್ತದೆ. ನೀವೆಲ್ಲ ತಿಳ್ಕೋಬೇಕು ಇದನ್ನ. ಮಹದಾಯಿ ಯೋಜನೆ ಆಗಿಲ್ಲ ಅಂತ ಹೇಳೋದು. ಯಡಿಯೂರಪ್ಪನವರು ಹುಬ್ಬಳ್ಳಿಯಲ್ಲಿ ಭಾಷಣ ಮಾಡಿದ್ರು. ನಾನು ಅಧಿಕಾರಕ್ಕೆ ಬಂದ ತಕ್ಷಣವೇ ಮಹದಾಯಿ ಯೋಜನೆಯನ್ನು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರು. ಮಾಡಲಿಲ್ಲ. ಮೇಕೆದಾಟು ಮಾಡಿ ಅಂತಂದ್ರೆ ತಮಿಳುನಾಡಿನ ಮುಖ್ಯಮಂತ್ರಿ ಒಪ್ಪಿಸಿ ಅಂತ ಹೇಳ್ತಾರೆ. ಮತ್ತೆ ನೀವ್ಯಾಕೆ ಕೇಂದ್ರ ಸರ್ಕಾರ ಯಾರಾಗಿರೋದೇ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು. ಇವ್ರು ಯಾಕಿದ್ದಾರೆ? ಮಾಡಿ. ಅಪ್ಪರ್ ಕೃಷ್ಣ ಇಲ್ಲಿ ನೋಟಿಫಿಕೇಶನ್ ಮಾಡಿ. ನೀವು ನೋಟಿಫಿಕೇಶನ್ ಮಾಡಲ್ಲ. ಆಮೇಲೆ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಭಾರತೀಯ ಜನತಾ ಪಕ್ಷದವರು ಅಲ್ಲಿ ಯಾರು ಮಾತಾಡಲ್ಲ. ಇಲ್ಲಿ ಮಾತಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಕರ್ನಾಟಕದಲ್ಲಿ ಅಲ್ಲಿ ತೆರಿಗೆ ವಂಚನೆಯಾದರೂ ಕೂಡ ಮಾತಾಡಲ್ಲ. ಅಪ್ಪರ್ ಭದ್ರಕ್ಕೆ ಅಲ್ಲ, ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. 5,300 ಕೋಟಿ ಅಪ್ಪರ್ ಭದ್ರಾ ಯೋಜನೆ ಇವತ್ತವರೆಗೆ ಒಂದು ಪೈಸೆ ಕೊಡ್ಲಿಲ್ಲ. ಸಾರಿ, 22,000 ಚಿಲ್ಲರೆ ಕೋಟಿ ಪ್ಲಸ್ 3,000 ಕೋಟಿ, ಒಟ್ಟು 25,000 ಕೋಟಿ ಕೊಟ್ಟಿರ್ತಕ್ಕಂಥದ್ದು. ನಾನು 12,000 ಕೋಟಿ ಅಂತ ಅಂದ್ಕೊಂಡಿದ್ದೆ. 22,000 ಕೋಟಿ ಮೇಜರ್ ಇರಿಗೇಷನ್, ಮೀಡಿಯಂ ಇರಿಗೇಷನ್ಗೆ ಮತ್ತು 3,000 ಕೋಟಿ ಚಿಲ್ಲರೆ, 3,000 ಕೋಟಿಗೂ ಹೆಚ್ಚು ಚಿಲ್ಲರೆ ಸಣ್ಣ ನೀರಾವರಿ ಯೋಜನೆಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಸೊ ಇಷ್ಟು ಹಣವನ್ನ ರಾಜ್ಯ ಸರ್ಕಾರ ಖರ್ಚು ಮಾಡ್ತಾ ಇದೆ. ಇದರ ಅರ್ಥ ಕೃಷಿಗೆ ನಮ್ಮ ಸರ್ಕಾರ ಹೆಚ್ಚು ಒತ್ತು ಕೊಟ್ಟಿದೆ. ಯಂತ್ರೋಪಕರಣಗಳಿಂದ ರೈತರಿಗೆ ಒದಗಿಸಿಕೊಡ್ಲಿಕ್ಕೆ ಹೆಚ್ಚು ಒತ್ತು ಕೊಟ್ಟಿದೆ, ನೀರಾವರಿಗೆ ಹೆಚ್ಚು ಒತ್ತು ಕೊಟ್ಟಿದೆ, ಮತ್ತೆ ಕೃಷಿ ಭಾಗ್ಯ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥದ್ದನ್ನು ಮಾಡಿದ್ದೇವೆ. ಅದರಿಂದ ಕಳೆದ ವರ್ಷ ಒಳ್ಳೆ ಮಳೆ ಬೆಳೆ ಆಯಿತು. ಈ ವರ್ಷನೂ ಒಳ್ಳೆ ಮಳೆ ಬೆಳೆ ಆಗಲಿ, ರೈತರು ಮಂದಹಾಸವನ್ನ ಹೊಂದಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸಲಿಕ್ಕೆ ಬಯಸ್ತಾ ಇದ್ದೇನೆ. ಹೋದ ಸಾರಿ ಒಳ್ಳೆ ಮಳೆ ಬೆಳೆ ಆಯ್ತಲ್ವಾ? ಈ ವರ್ಷನೂ ಕೂಡ ನಮ್ಮ ಹವಾಮಾನ ಮುನ್ಸೂಚನೆ ಪ್ರಕಾರ ಒಳ್ಳೆ ಮಳೆ ಆಗ್ತದೆ, ಮುಂಗಾರು ಮಳೆ ಆಗ್ತದೆ, ವಾಡಿಕೆಗಿಂತ ಜಾಸ್ತಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಅದ ರೀತಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ಹಾರೈಸಿ ಆಹಾರ ಉತ್ಪಾದನೆಯನ್ನು ನೀವು ಹೆಚ್ಚು ಮಾಡಿ ಅದಕ್ಕೆ ಪೂರ್ವಕವಾಗಿ ಎಲ್ಲ ಸಹಾಯವನ್ನು ಸಹಕಾರವನ್ನು ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇದನ್ನ ಎಲ್ಲ ರೈತರು ಕೂಡ ಇವತ್ತೇನೇನು ಉಪಕರಣಗಳನ್ನು ನಾವು ಹಂಚಿಕೆ ಮಾಡಿದ್ದೀವಿ ಅದರ ಸದುಪಯೋಗವನ್ನು ಬಳಸ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉದ್ಘಾಟನಾ ನುಡಿಗಳನ್ನು ಹೇಳಿರುವ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಇದೀಗ ವಂದನಾರ್ಪಣೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.